ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೆಲ್ದಿ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು, ಇಲ್ಲ ಸ್ಟಾರ್ಟರ್ ಆಗಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಹರಬರ ಕಟ್ಲೆಟನ್ನು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ಇಲ್ಲಿ ನಾನು ಗ್ರೀನ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು, ಬ್ರೊಕೊಲಿ, ಗ್ರೀನ್ ಪೀಸ್, ಹಾಗೆ ಕ್ಯಾಪ್ಸಿಕಮನ್ನು ತೊಗೊಂಡು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಬೇಯಿಸಿದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬ್ರೊಕೊಲಿ, ಗ್ರೀನ್ ಪೀಸ್, ಹಾಗೆ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಪಾಲಕ್ ಸೊಪ್ಪನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ, ದಂಟನ್ನೆಲ್ಲ ಯೂಸ್ ಮಾಡಬಾರ್ದು. ಫ್ರೆಶ್ ಆದಂತಹ ಪಾಲಕ್ ಸೊಪ್ಪನ್ನು ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಇವಾಗಂತೂ ಎಲ್ಲ ಕಡೆ ಗ್ರೀನ್ ವೆಜಿಟೇಬಲ್ಸ್ ತುಂಬಾ ಸಿಗ್ತಿದೆ. ಫ್ರೆಶ್ ಆದಂತಹ ಬಟಾಣಿ ಕಾಳು ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಈ ರೀತಿ ಒಂದು ಸಲ ಸಿಕ್ಕಿದಾಗ ಈ ರೀತಿ ಒಂದು ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ. ಇದನ್ನು ನಾನು ನೀರು ಬಿಸಿ ಆಗೋ ತನಕನೂ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇದು ಕುದಿ ಬರಬೇಕು ಅಂತ ಇಲ್ಲ, ಜಸ್ಟ್ ನೀರು ಬಿಸಿ ಆಗೋ ತನಕ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ. ಇದನ್ನು ನಾನು 2 ನಿಮಿಷ ಅಷ್ಟೇ ಬೇಯಿಸಿರೋದು, ನೀರೆಲ್ಲ ಹೋಗೋ ತನಕ ಬೇಯಿಸ್ಕೊಳ್ತಿದ್ದೀನಿ. ಹಾಗೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ಅದರಲ್ಲಿರೋ ಎಕ್ಸ್ಟ್ರಾ ಏನು ನೀರಿದೆ ಅದನ್ನೆಲ್ಲ ಹಿಂಡು ತೆಗೆದು ನಾನು ಈ ರೀತಿ ಚಾಪರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಚಾಪರ್ ಇದ್ದರೆ ಚಾಪರನ್ನೇ ಯೂಸ್ ಮಾಡಿ, ಇದರಲ್ಲಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಈ ಥರ ಚಾಪರ್ ಇಲ್ಲ ಅಂದರೆ ನೀವು ಮಿಕ್ಸರ್ ಗ್ರೈಂಡರಲ್ಲಿ ಬಂದು ಪಲ್ಸ್ ಮೋಡಲ್ಲಿ ಯೂಸ್ ಮಾಡಿ ಈ ರೀತಿ ಮಾಡ್ಕೋಬೋದು. ಇದನ್ನು ನಾನು ಚಾಪರಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಚಿಕ್ಕದಾಗಿ ಕಟ್ಟಾಗಿ ಬರುತ್ತೆ. ನಮಗೆ ಬೇಕಿರೋ ಥರ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ, ಎಷ್ಟು ಚಿಕ್ಕದಾಗಿ ಕಟ್ಟಾಗಿದೆ ಅಂತ. ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ನಾನು ಒಂದು ಪ್ಯಾನಲ್ಲಿ ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟರ್ ಸ್ವಲ್ಪ ಮೆಲ್ಟ್ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಜೀರಿಗೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಮತ್ತು ಜೀರಿಗೆಯನ್ನು ಏನು ಬೆಣ್ಣೆ ಇದೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು. ಫ್ಲೇಮ್ ಬಂದು ಇವಾಗ ಲೋ ಇಟ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಎಲ್ಲ ಬೇಗನೆ ಕಪ್ಪಾಗಿ ಬಿಡುತ್ತೆ. ಅದರಿಂದ ಇವಾಗ ನಾನು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸಹ ನಾನು ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀರೋ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕಟ್ಲೆಟು. ಸೊ ಅದರಿಂದ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ಫ್ಲೇಮ್ ಬಂದು ನಾನು ಸ್ವಲ್ಪ ಹೈ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಏನು ಹರಬರ ಕಬಾಬ್ ಇದೆ, ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಬೀಳೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ತುಂಬಾ ಹೆಲ್ದಿಯಾಗಿ ಸಹ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದೆಲ್ಲ ನಾನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮಾಯ್ಶ್ಚರೈಸರ್ ಎಲ್ಲ ಹೋಗಬೇಕು, ಅದಕ್ಕೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಚಾಪರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಸಹ ಹೈ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದ್ರದ್ದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು, ಹಾಗೆ ಸ್ವಲ್ಪ ಡ್ರೈ ಆಗಬೇಕು ನಮಗೆ. ಆದ್ದರಿಂದ ನಾನು ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಒಂದು ಪ್ಲೇಟಲ್ಲಿ ಬೇಯಿಸಿಟ್ಕೊಂಡಂತಹ ಆಲೂಗಡ್ಡೆಯನ್ನು ತುರ್ಕೊಳ್ತಾ ಇದ್ದೇನೆ. ನೀವು ಮ್ಯಾಶ್ ಮಾಡಿ ಹಾಕ್ಬೋದು, ಆದರೆ ಮ್ಯಾಶ್ ಮಾಡಿದರೆ ಅದು ಎಲ್ಲಾದರೂ ಚಿಕ್ಕ ಗಟ್ಟಿ ಇದ್ದರೆ ಅದು ಕಬಾಬ್ ಮಾಡುವಾಗ ಕಷ್ಟ ಆಗುತ್ತೆ. ಅದರಿಂದ ನೀವು ಈ ರೀತಿ ಮ್ಯಾಶರ್ನ ಸಹಾಯದಿಂದ, ಗ್ರೇಟರ್ನ ಸಹಾಯದಿಂದ ಗ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಆಲೂಗಡ್ಡೆನ ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸೊಪ್ಪು, ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2-3 ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕು ಅನಿಸಿದರೆ ನೀವು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಬೋದು, ಇಲ್ಲ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೆಂಡಿಂಗು. ಸೊ ಅದರಿಂದ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಒಂದು 3 to 4 ಸ್ಪೂನ್ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡಿದ್ದೀನಿ. ನಾನು ಏನು ಬ್ರೆಡ್ ಇದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚಿಕ್ಕದಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಏನು ಫ್ರೈ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸು ಕಂಪ್ಲೀಟಾಗಿ ತಣ್ಣಗಾದ ಮೇಲೇ ನೀವು ಇದಕ್ಕೆ ಹಾಕ್ಕೊಳ್ಬೇಕು.
ಎಲ್ಲ ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಎಲ್ಲಾದರೂ ಕಾರ್ನ್ಫ್ಲೋರ್ ಹಿಟ್ಟು ಬೇಕು ಅನಿಸಿದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬ್ರೆಡ್ ಕ್ರಮ್ಸ್ ಬೇಕು ಅನಿಸಿದರೆ ಸಹ ನೀವು ಇದಕ್ಕೆ ಹಾಕ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಕೈಗೆ ಸ್ವಲ್ಪ ನೀರಿಲ್ಲ ಎಣ್ಣೆಯನ್ನು ಹಚ್ಕೊಳ್ಳಿ. ಈ ರೀತಿ ನಿಮಗೆ ನೀವು ಯಾವ ಶೇಪ್ ಕೊಡಬೇಕು ಅಂತ ಅನಿಸಿದೆ ಆ ಶೇಪನ್ನು ನೀವು ಕೊಡ್ಬೋದು. ನಾನು ಇವತ್ತಿಲ್ಲಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೇನೆ. ಈ ರೀತಿ ಒಂದು ಚಿಕ್ಕ ಬಾಲನ್ನು ತಗೊಂಡು ಈ ರೀತಿ ನೀವು ಶೇಪನ್ನು ಕೊಡಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಕ್ಯಾಶ್ಯೂವನ್ನು ನಾನು ಇಡ್ತಾ ಇದ್ದೇನೆ. ಹಾಗೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಒಡಿಬಾರ್ದು, ಎಣ್ಣೆಯಲ್ಲಿ ಎಲ್ಲ ಸ್ಪ್ರೆಡ್ ಆಗಬಾರ್ದು ಅಂದರೆ ನೀವು ಲಾಸ್ಟಿಗೆ ಈ ರೀತಿ ಒಂದು ಕೋಟನ್ನು ನೀವು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಚ್ಚಬೇಕು. ಈ ರೀತಿ ಹಚ್ಚೋದ್ರಿಂದ ಎಣ್ಣೆಯಲ್ಲಿ ಇದನ್ನು ಬಿಟ್ಟಾಗ ಇದು ಒಡೆಯೋದಿಲ್ಲ, ಓಪನ್ ಆಗೋದಿಲ್ಲ. ಹಾಗೆ ಎಲ್ಲದನ್ನು ಒಂದೇ ರೀತಿಯ ಶೇಪನ್ನು ಕೊಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಕೊಡ್ಬೋದು. ಇವಾಗ ನಾನಿಲ್ಲಿ ಇನ್ನೊಂದು ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಒಂದು ಚಿಕ್ಕ ಬೌಲನ್ನು ತಗೊಳ್ಳಿ. ನಿಮಗೆ ಬೇಕು ಅನಿಸಿದ್ರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ನೀವು ಹಾಕೋಬೋದು. ಹಾಗೆ ಈ ರೀತಿ ಒಂದು ಶೇಪನ್ನು ಕೊಡಿ. ಅದರ ಮಧ್ಯದಲ್ಲಿ ಒಂದು ಕ್ಯಾಶ್ಯೂವನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಹಾಗೆ ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀವು ಈ ರೀತಿ ಸುತ್ತಲೂ ಏನಿದೆ ಅದಕ್ಕೆ ಹಚ್ಚಿಬಿಟ್ಟು ಹಾಗೆ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕಾಗತ್ತೆ. ಈ ರೀತಿ ಹಚ್ಚಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಏನಿದೆ ಅದನ್ನು ನೀವು ಕೈಯಿಂದ ತೆಗಿಬೋದು. ಈ ರೀತಿ ಒಂದೇ ರೀತಿಯ ಶೇಪ್ ಕೊಡೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಗ್ಯಾಸ್ ಮೇಲೆ ಎಣ್ಣೆಯನ್ನು ಸಹ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು 4 ಕಟ್ಲೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಸಹ ಬಿಸಿಯಾಗಿದೆ. ನಾನು ಕಟ್ಲೆಟನ್ನು ಬಿಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಕ್ಯಾಶ್ಯೂ ಏನಿದೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆ ಇದನ್ನು ನಿಮಗೆ ಕ್ಯಾಶ್ಯೂ ತುಂಬ ಕಲರ್ ಬೇಡ ಅಂತ ಅನಿಸಿದರೆ ಕ್ಯಾಶ್ಯೂ ಇರೋ ಕಡೆ ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಹರಬರ ಏನು ಕಬಾಬ್ ಇದೆ, ಇಲ್ಲ ಹರಬರ ಕಟ್ಲೆಟ್ ಅಂತಿರೋ ಇದು ರೆಡಿಯಾಗಿದೆ. ನೀವು ಸಹ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಬಂದು ಕಮೆಂಟ್ಸ್ ಮಾಡಿ. ಇವಾಗ ನಮ್ಮ ಹರಬರ ಕಬಾಬ್ ರೆಡಿ ಆಗಿದೆ. ನೀವು ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಮಾಡ್ಕೋಬೋದು, ಇಲ್ಲ ಸಾಸ್ ಜೊತೆ ಸಹ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.